ನಾವೊಂದ ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ ಮಾಡೇನಿ, ಅದ್ರೊಳಗಡೆ ಟೀ ಬಿಸ್ನೆಸ್ ಮಾಡಿದ್ರೆ ಹೆಂಗ್ರಿ? 100% ನೀವು ಥಿಂಕ್ ಮಾಡಿದ್ ಕರೆಕ್ಟ್ ಐತ್ರಿ. ಟೀ ಬಿಸ್ನೆಸ್ ಮಾಡೋದ್ರಿಂದ 100% ನೀವು ಸಕ್ಸಸ್ ಆಗ್ತೀರಿ. ನಾ ಥಿಂಕ್ ಮಾಡತೀನಿ ಟೀದ್ ಫ್ರಾಂಚೈಸಿ ಬಂದವಲ್ಲ, ಈಗ ಅದನ್ನ ತಗೊಂಡ್ರೆ ಹೆಂಗ ಅದ್ರಾಗ ಪ್ರಾಫಿಟಬಲ್ ಇತ್ಲಿ ಥಿಂಕ್ ಮಾಡತೀನಿ ನಾನು. 100% ನೀವು ಥಿಂಕ್ ಮಾಡಿದ್ ಕರೆಕ್ಟ್ ಐತ್ರಿ. ಒಂದು ಫ್ರಾಂಚೈಸ್ ತಗೊಳ್ಳೋದ್ರಿಂದ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಇರ್ತದ್ರಿ. ಸೊ ಮಾರ್ಕೆಟಿಂಗ್ ಸಪೋರ್ಟ್ ಮಾಡ್ತಾರ, ಅವ್ರದೇ ಆದಂತ ಒಂದು ಯೂನಿಕ್ ಟೇಸ್ಟ್ ಇರುತ್ತೆ. ಸೊ ಬೆಟರ್ ನಿಮ್ದು ವಿಜೇತ ಫ್ರಾಂಚೈಸಿನ ತಗೊಂಡ್ರೆ ಹೆಂಗ ಅದು ಪ್ರಾಫಿಟಬಲ್ ಐತಿ, ಹೆಂಗ್ ಮಾರ್ಜಿನ್ಸ್ ಅದು ಹೆಂಗ್ ಐತಿ ಅದ್ರದ್ದು ಏನೇನ? ಖುಷಿ ರೀ ನೀವು ನಮ್ ಫ್ರಾಂಚೈಸಿ ತಗೊಳ್ಳೋದ್ರಿಂದ 45% ಮಾರ್ಜಿನ್ ಕೊಡ್ತೀವಿ, ಮಾರ್ಕೆಟಿಂಗ್ ಸಪೋರ್ಟ್ ಮಾಡ್ತೀವಿ. ಸೊ ಡೋರ್ ಡೆಲಿವರಿ ನಾವು ರಾ ಮೆಟೀರಿಯಲ್ ಕೊಡ್ತೀವಿ, ಯೂನಿಕ್ ಟೇಸ್ಟ್ ಕೊಡ್ತೀವಿ, ಕಮ್ಮಿ ಬಜೆಟ್ ನಾಗ ಕಂಪ್ಲೀಟ್ ಫ್ರಾಂಚೈಸ್ ರೆಡಿ ಮಾಡ್ಕೊಡ್ತೀವಿ. ಸೊ ನಾ ಬಾಳ ರೀಲ್ಸ್ ಅದು ನೋಡ್ತೇನ್ರಿ, ಅದ್ರಾಗ 1 ಲಕ್ಷದಾಗ ಫ್ರಾಂಚೈಸಿ ಅಡ್ವರ್ಟೈಸ್ಮೆಂಟ್ ಇರ್ತಾವು, 10 ಲಕ್ಷದ್ದು ಇರ್ತಾವು. ಸೊ ಕಂಪೇರ್ಡ್ ಟು ನಿಮ್ದು ಹೆಂಗ ಅಂದ್ರೆ ಏನ್ ಇರ್ತದೆ ಅದ್ರಾಗ, ಏನೇನ್ ಎಷ್ಟು ಬಜೆಟ್ ಇರ್ತೈತಿ? ಹೌದು, 50,000 1 ಲಕ್ಷದಾಗೂ ಫ್ರಾಂಚೈಸ್ ಕೊಡೋರ್ದಾರ, 8 10 ಲಕ್ಷದಾಗೂ ಫ್ರಾಂಚೈಸ್ ಕೊಡೋರ್ದಾರ. ಬಟ್ ಏನಿದ್ರಿ, ನಾವು ಒಂದು ಫ್ರಾಂಚೈಸ್ ರಿಕ್ವೈರ್ಮೆಂಟ್ ಎಷ್ಟು ನೀಡ್ ಇದೆಲ್ಲ ಅಷ್ಟನ್ನ ಒಂದು ಹೆಲ್ದಿ ಬಜೆಟ್ ಸೆಟ್ ಮಾಡಿ ಒಂದು ನಾವು 2,75,000 ಮತ್ತು 4 lakh ಪ್ರೀಮಿಯಂ ಅಂತ ಸೆಟ್ ಮಾಡಿ